ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ಗುರುವಾರ ಅಂತ ಬಹು ಬೇಗನೆ ಎದ್ದು ಎಲ್ಲ ಕೆಲಸವನ್ನು ಮುಗಿಸಿಕೊಂಡಿದ್ದೀಯ. ಇರಲಿ ಕಂದ, ಆದರೆ ಮುಖ್ಯವಾದ ಕೆಲಸ ಇನ್ನೂ ಉಳಿದಿದೆ. ಯಾಕೋ ತುಂಬ ಬೇಜಾರದಿಂದನೂ ಇದ್ದೆ. ಹಾಗೆಲ್ಲ ಮಾಡಬೇಡ. ಒಂದು ದಿನ ತುಂಬ ಕೆಲಸ, ಒಂದು ದಿನ ಕೆಲಸವೇ ಇಲ್ಲದ ಹಾಗೆ ಆಗುತ್ತದೆ. ಇದು ಸಹಜವಾದ ಮಾತು, ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊತೀಯ? ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಪ್ರತಿ ತಿಂಗಳು 2 ಅಮೃತ ಸಿದ್ಧಿ ಯೋಗಗಳು ಬರ್ತಾಯಿವೆ. ಆ ಅಮೃತ ಸಿದ್ಧಿ ಯೋಗದ ದಿನ ನಾನು ಹೇಳಿದಂಥ ಒಂದು ಚಿಕ್ಕ ಪರಿಹಾರ ಮಾಡಿಕೋ ಸಾಕು. ಮೊದಲನೆಯದು, ಮಣ್ಣಿನ ಹಣತೆಯಲ್ಲಿ ಒಂದು 4 ಕರ್ಪೂರವನ್ನು ಹಾಕಿ ಬಿಳಿ ಸಾಸಿವೆಯಿಂದ 11 ಸಲ ನನ್ನ ಶತ್ರುಗಳು ನಾಶವಾಗಿದೆ, ನನ್ನ ಶತ್ರುಗಳು ನಾಶವಾಗಿದ್ದಾರೆ ಅಂತ 11 ಸಲ ಹೇಳಿ, ಅದರ ಮೇಲೆ ಬಿಳಿ ಸಾಸಿವೆಯನ್ನು ಕರ್ಪೂರದ ಮೇಲೆ 11 ಸಲ ಹೇಳುತ್ತಾ ಬಾ, ಆಯಿತಾ? ಇದಾದ ಮೇಲೆ ಒಂದು 10-15 ನಿಮಿಷ ಬಿಟ್ಟು ಮತ್ತೆ ಅದೇ ರೀತಿಯೇ ಕರ್ಪೂರವನ್ನು ಹಚ್ಚಿ ಅದರ ಮೇಲೆ 11 ಸಲ ಬಿಳಿ ಸಾಸಿವೆನ ಹಾಕು. ಆವಾಗ ನನಗೆ ಆರ್ಥಿಕ ಸಮಸ್ಯೆ ಬಗೆಹರಿದಿದೆ, ನನ್ನ ಆರ್ಥಿಕ ಸಮಸ್ಯೆ ಬಗೆಹರಿದಿದೆ ಅಂತ ಹೇಳುತ್ತಾ ಬಿಳಿ ಸಾಸಿವೆಯನ್ನು ಹಾಕು. ಅದು ಚಟಪಟ ಅಂತ ಸಿಡಿಯಬೇಕು. ಇವೆರಡೂ ಆಗೋದ್ರಿಂದ ಕಂದ, ಒಂದು, ನಿನ್ನ ಶತ್ರುಗಳು ಆದ ಮೇಲೆ ನಿನ್ನ ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಮನಸ್ಸಿನಿಂದ ಮನೆಯಲ್ಲಿರುವಂಥದ್ದು ಗೊತ್ತಿಲ್ಲದೇ ಇರುವಂಥ ಶತ್ರುಗಳು, ಎಲ್ಲ ಶತ್ರುಗಳು ಹೋಗುತ್ತವೆ, ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ. ಹಾಗೆಯೇ ಆ ಲಕ್ಷ್ಮೀದೇವಿಯನ್ನು ಆಹ್ವಾನ ಮಾಡಿಯಾಗಿದೆ. ಇನ್ನು ಮುಂದೆ ನಿನ್ನ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ. ಎಳ್ಳಷ್ಟು ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಮಾಡುತ್ತಾ ಬಾ. ಬಂದ ಹಾಗೆ ಮುಂಬರುವ ದಿನಗಳಲ್ಲಿ ಅದ್ಭುತವಾದ ಯಶಸ್ಸು. ಹಾಗೆಯೇ ಒಂದು ಮಾತು ನಾನು ನಿನಗೆ ಸೂಚನೆ ಕೊಡಬಲ್ಲೆ. ನೀನು ಮಾಡುವಂಥ ಕೆಲಸದಲ್ಲಿ ನಿನ್ನ ಕೆಲಸವನ್ನು ಗುರುತಿಸಿಕೊಂಡೇ ನಿನ್ನ ಮನೆತನ ನಡೆಯುತ್ತದೆ. ನೋಡುತ್ತಾ ಇರು. ಇಂಥವರ ಮನೆಯಲ್ಲಿದೆ, ಇಂಥ ಕೆಲಸ ಮಾಡುವವರ ಹತ್ರ ಹಾಗೆಂದು ಗುರುತಿಸಿಕೊಳ್ಳುವಂಥ ಯೋಗ ಇದೆ. ಚಿಂತೆ ಮಾಡಬೇಡ. ಮಕ್ಕಳ ಬಗ್ಗೆ ಯೋಚನೆಯೂ ಮಾಡಬೇಡ. ಆದರೆ ಸದ್ಯದರಲ್ಲೇ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ. ಆ ಶುಭ ಕಾರ್ಯ ಅಂತಿಂಥದ್ದಲ್ಲ, ಇಡೀ ಮನೆ ಮಂದಿನೇ ಕಷ್ಟಪಟ್ಟಿದ್ದೀರಾ. ಆ ಕಷ್ಟಕ್ಕೆ ತಕ್ಕನಾದ ಪ್ರತಿಫಲ ಸಿಗಲೇಬೇಕಲ್ಲ. ಯೋಚನೆ ಮಾಡುವ ಅಗತ್ಯ ಇಲ್ಲ. ನಿನ್ನ ಜೊತೆಗೆ ನಾನಿದ್ದೇನೆ. ಕಷ್ಟಪಡು, ಫಲ ನಾನು ಕೊಡುತ್ತೇನೆ. ಅದರ ಅನುಭವ ನೋಡು. ಒಂದೇ ಒಂದು ಸಲ ಗೆದ್ದು ಬೀಗಿದು ನಿಂತ ಮೇಲೆ ಒಂದು ಕ್ಷಣದಲ್ಲಿ ಆಗುವಂಥ ಸಂತೋಷ ಅಂತಿಂಥದ್ದಲ್ಲ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲವೂ ಒಳ್ಳೆಯ ರೀತಿಯಿಂದ ನಡೀತಾ ಇದೆ, ಒಳ್ಳೆಯದಾಗ್ತಾ ಇದೆ. ಶುಭ ಆಗುವಾಗ ಎಲ್ಲವೂ ಶುಭವೇ ಆಗ್ತಾ ಇದೆ. ಅಮೃತ ಸಿದ್ಧಿ ಯೋಗದಿಂದ ಮಾಡಿಕೊಂಡಂಥ ಪರಿಹಾರದ ಫಲಗಳು ನಿನಗೆ 3 ತಿಂಗಳ ಒಳಗಡೆ ಅದ್ರ ಏನು ಪರಿಹಾರ ಎಂಬುದು ಸಿಕ್ಕೇ ಸಿಗುತ್ತದೆ. ಚಿಂತೆ ಮಾಡಬೇಡ. ಹಾಗಾಗಿ ನೀನು ಮಾಡುವಂಥ ಕೆಲಸದಲ್ಲಿ ನಿನಗೆ ಜಯ ಖಂಡಿತವಾಗಲೂ ಸಿಕ್ಕಿದೆ, ಜಯವೂ ಇದೆ. ಚಿಂತೆ ಮಾಡಬೇಡ. ಇದೆಲ್ಲವೂ ಶುಭವೇ. ಇಡೀ ಮನೆತನಕ್ಕೆ ಶುಭವೇ ಆಗುವಂಥ ಸುದ್ದಿ ಬರ್ತಾ ಇದೆ. ಶುಭ ದಿನ.